ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ. ಸೊ ಈ ವಿಡಿಯೋ ಬಂದು ಎಕ್ಸಾಕ್ಟಾಗಿ 15 ಡೇಸ್ ಬ್ಯಾಕ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ವಿಡಿಯೋ ಎಡಿಟ್ ಮಾಡಲಿಕ್ಕೆ ನನಗೆ ಆಗಿರಲಿಲ್ಲ. ಸೊ ಒಂದು 4-5 ವಿಡಿಯೋ ಇದೆ, ಅದನ್ನೆಲ್ಲ ಎಡಿಟ್ ಮಾಡಲೇಬೇಕು. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆವತ್ತು ಗುರು ಪೌರ್ಣಿಮೆ ಆಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಅದು ಬೆಳಗ್ಗೆನೇ ಇದ್ದು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ರೂಟೀನ್ ಏನಿತ್ತು ಅದೆಲ್ಲ ಕಂಪ್ಲೀಟ್ ಮಾಡಿ ಸೊ ಈಗ ರೆಡಿ ಆಗ್ತಾಯಿದ್ದೀನಿ. ಲೈಟಾಗಿ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಏನು ಪ್ಯಾಂಪರ್ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೆ ಆಗಷ್ಟೇ ಇದು ನನ್ನ ಮಗನಿಗೆ ಅಮ್ಮ ಆಗಿತ್ತಲ್ಲ, ರಜಾ ಹಾಕ್ಸಿದ್ನಲ್ವ. ಸೊ ಮಂಡೆಯಿಂದ ಅಷ್ಟೇ ಅವನಿಗೆ ಸ್ಕೂಲಿಗೆ ಕಳಿಸಿದ್ದೆ. ಸೊ ಮತ್ತೆ ರಜಾ ಹಾಕ್ಸೋದು ಬೇಡ ಅಂತ ಹೇಳಿ ಅವನ್ನ ಸ್ಕೂಲಿಗೆ ಕಳಿಸಿ ನಾನು ನಮ್ಮಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಅವತ್ತು ನೋಡ್ಬೋದು ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಮೇಕಪ್ ಅಂತಂದರೆ ಏನದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಅದನ್ನ ಸೆಟ್ ಆಗೋದಕ್ಕೆ ಅಂತ ಹೇಳಿ ಕಾಂಪ್ಯಾಕ್ಟ್ ವೈಟ್ ಪೌಡರ್ ಬರುತ್ತೆ, ಫಿಕ್ಸಿಂಗ್ ಪೌಡರ್. ಸೊ ಅದನ್ನು ಹಾಕಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನೂ ಇಲ್ಲಿ ಕೇಳ್ತಿದ್ದ, ಅಮ್ಮ ಎಲ್ಲಿಗೆ ರೆಡಿ ಆಗ್ತಾಯಿದ್ಯಾ ಅಂತ. ಅಂದರೆ ಅವ್ನಿಗೆ ಗೊತ್ತಾಗುತ್ತಲ್ಲ ನಾವು ರೆಡಿ ಆಗೋದು ಎಲ್ಲನೂ. ಸೊ ಹಾಗಾಗಿ ಕೇಳ್ತಾ ಇದ್ದ, ಅವನಿಗೂ ರಿಪ್ಲೈ ಮಾಡ್ತಾಯಿದ್ದೆ. ನೋಡ್ಬೋದು ಮಸ್ಕಾರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೈಮಲ್ಲಿ ಈ ಮಸ್ಕಾರ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಐಲೈನರ್ ಆಗಿರ್ಬೋದು, ಸೊ ಇದು ಯಾವುದೂ ನನಗೆ ಯೂಸ್ ಮಾಡೋದಕ್ಕೂ ಬರ್ತಿರಲಿಲ್ಲ. ಯೂಸ್ ಕೂಡ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ಅದು ಹೆಂಗೆ ಮಾಡಬೇಕು ಇದ್ರೂ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಈಗ ಬೇರೆಯೊಬ್ಬರಿಗೆ ರೆಡಿ ಮಾಡೋಷ್ಟು ಕಲ್ತಿದ್ದೀವಿ ಅಂತಲೇ ಹೇಳ್ಬೋದು. ಅಂದರೆ ಇದು ಕೆಲವೊಂದು ಸಲ ನಾನು ಅಂದರೆ ಗ್ರ್ಯಾಂಡಾಗಿ ರೆಡಿ ಆದಾಗ ಯಾರಾದರೂ ಕೇಳ್ತಾರೆ, ಲೈಕ್ ಯಾರಾದರೂ ಮೇಕ್ ಓವರ್ ಹತ್ರ ರೆಡಿ ಆಗಿದ್ದ ಅಂತ ಕೇಳ್ತಾರೆ. ಇಲ್ಲ, ನಾನೇ ಕಂಪ್ಲೀಟಾಗಿ ರೆಡಿ ಆಗೋದು. ಸೊ ಸ್ವಲ್ಪ ಏರ್ ಸ್ಟೈಲ್ದೊಂದು ಪ್ರಾಬ್ಲಮ್ ಆಗುತ್ತಷ್ಟೆ. ಸೊ ಅದಾದಮೇಲೆ ಇಲ್ಲಿ ಲಿಪ್ಸ್ಟಿಕ್ ಪ್ಯಾಲೆಟ್ ಇದೆ, ಸೊ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದು ನನ್ನ ಫೇಸ್ಗೆ ಅಂದರೆ ರಿಯಲಾಗಿ ನೋಡ್ಕೊಳ್ಳೋದಕ್ಕೆ ಚೆನ್ನಾಗೇ ಕಾಣಿಸ್ತಿತ್ತು, ಬಟ್ ಕ್ಯಾಮ್ರಾದಲ್ಲಿ ನೋಡಿದ್ರೆ ಬೇರೆ ಕಲರ್ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದ್ನಲ್ವ, ನನ್ನ ಮಗನೂ ಅಮ್ಮ ನಾನು ಬರ್ತೀನಿ ಅಂತ ಕೇಳ್ತಿದ್ದ. ಸೊ ನಾನು ಹೇಳಿದೆ ಈಗಷ್ಟೇ 3 ಡೇಸ್ ಆಗಿದೆ ಸ್ಕೂಲಿಗೆ ಹೋಗಿ, ರಜಾ ಎಲ್ಲ ಹಾಕೋಂಗಿಲ್ಲ, ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿ ಇದು ಮಾಡ್ತಿದ್ದೆ. ಅದಾದಮೇಲೆ ದೀಪ ಹಚ್ಚಿರಲಿಲ್ಲ. ಸೊ ಅಂದರೆ ಇದು ಮಾರ್ನಿಂಗ್ ಒಂದು 7 o'clock ಆಗಿತ್ತು. ಸೊ ದೀಪ ಎಲ್ಲ ಹಚ್ಬಿಟ್ಟು ಹೊರಡೋಣ ಅಂತ ಹೇಳಿ ದೀಪ ಹಚ್ತಾಯಿದ್ದೀನಿ. ಈ ಡ್ರೆಸ್ ಬಂದು ಫಸ್ಟ್ ಹೊಸ ಡ್ರೆಸ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು ತೆಗೆದಿಟ್ಟು, ಹಾಕ್ಕೊಂಡೇ ಇರಲಿಲ್ಲ. ಸೊ ಹೇಗಿದ್ರು ಗುರು ಪೌರ್ಣಿಮೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂತ ಹೇಳಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿದ್ದು. ಅಂದರೆ ನಾನು ಇಷ್ಟಪಟ್ಟು ತೊಗೊಂಡಿದ್ದ ಡ್ರೆಸ್ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಸ್ಲೀವ್ಸ್ ಹತ್ರ ಏನಿದೆಯೋ ಅದೆಲ್ಲ ಒಂಥರ ಥ್ರೆಡ್ ವರ್ಕ್ ಇದೆ, ಆಯಿತಾ. ಸೊ ಅದೆಲ್ಲ ಬರ್ತಾ ಇದೆ, ಅದೊಂದು ಡಿಸಪಾಯಿಂಟ್ ಆಯಿತು. ಅದರ್ವೈಸ್ ಫಿಟ್ಟಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗೇ ಇದೆ. ಸೊ ಈಗ ದೀಪ ಹಚ್ಕೊಳ್ತಾ ಇದ್ದೀನಿ. ಅವತ್ತು ಹುಣ್ಣಿಮೆ ಕೂಡ ಇತ್ತು, ಅದೇ ಹೇಳಿದ್ನಲ್ವ ಗುರು ಪೌರ್ಣಿಮೆ ದಿನ ಇದು ಪೂಜೆ ಮಾಡಿದ್ದು. ಹೂವು ಏನೂ ಜಾಸ್ತಿ ಹಾಕಿರಲಿಲ್ಲ. ಮತ್ತು ಹೇಗಿದ್ದರೂ ಶುಕ್ರವಾರ ಶನಿವಾರ ಮತ್ತೆ ಪೂಜೆ ಮಾಡ್ತೀನಲ್ಲ ಅಂತ ಹೇಳಿ ಒಂದೊಂದು ಹೂವು ಅಂತ ಹೇಳಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕ್ಯಾಮ್ರಾ ಬಂದು ಸರಿಯಾಗಿ ನೋಡ್ಕೊಂಡಿಲ್ಲ, ನಾನೇ ಸೆಟ್ ಮಾಡಿದ್ದು. ದೇವ್ರ ಫೋಟೋ ಕಾಣಿಸ್ತಿತ್ತು, ಅದನ್ನು ಮಾತ್ರ ನೋಡಿಕೊಂಡೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಈ ಟೈಮಲ್ಲಂತೂ ಅಂದರೆ ಹಬ್ಬದ ಟೈಮಲ್ವಾ, ಫುಲ್ಲು
ಹಬ್ಬದ ಬ್ಯುಸಿನಲ್ಲೇ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಅದ್ರ ವೀಡಿಯೋಸ್ನು ಮುಂದಕ್ಕೆ ಹಾಕ್ತೀನಿ ನೋಡಿ. ಸೊ ಇದಾದಮೇಲೆ ಮನೆಗೆ ಸ್ವಲ್ಪ ದೃಷ್ಟಿ ತೆಗೆಯೋಣ ಅಂತ ಹೇಳಿ ದೃಷ್ಟಿ ತೆಗಿತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಪಲಾವ್ ಎಲೆ, ಅದಾದಮೇಲೆ ಸಾಸಿವೆ, ಬಿಳಿ ಸಾಸಿವೆ ಸಿಗುತ್ತೆ ಅದು, ಪಚ್ಕರ್ಪೂರ, ಅಂದರೆ ಕೆಲವೊಬ್ಬರು ಏಲಕ್ಕಿ, ಚಕ್ಕೆ, ಲವಂಗ ಸೊ ಅದನ್ನೆಲ್ಲ ಹಾಕಿ ಸುಡ್ತಾರೆ. ಸೊ ನಾನು ಬಂದು ಪಲಾವ್ ಎಲೆ, ಪಚ್ಕರ್ಪೂರ, ಬಿಳಿ ಸಾಸಿವೆ, ಸೊ ಇದು, ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಅದಾದಮೇಲೆ ಒಂದು ಕರ್ಪೂರ ಮತ್ತು ಇದು ಸಾಂಬ್ರಾಣಿ ಬರುತ್ತಲ್ವ ಅದು, ಇದಿಷ್ಟನ್ನು ಹಾಕಿ ಹೊಗೆ ಕೊಡ್ತೀನಿ. ಅಂದರೆ ಇದು ದೃಷ್ಟಿ ತೆಗೆಯೋದಕ್ಕೆ ಅಂತಲೇ ಹೇಳ್ಬೋದು. ಪಚ್ಕರ್ಪೂರ ಹಾಕೋದ್ರಿಂದ ಪಚ್ಕರ್ಪೂರದ ಸ್ಮೆಲ್ ಬರುತ್ತೆ. ಆಮೇಲೆ ಬಿಳಿ ಸಾಸಿವೆನ ಮನೆಯಲ್ಲಿ ಸುಡೋದ್ರಿಂದ ಮನೆಯಲ್ಲಿ ಯಾರಿಗೆ ಏನೇ ದೃಷ್ಟಿಯಾಗಿದ್ದರೂ ಅಥವಾ ಮನೆಗೆ ದೃಷ್ಟಿಯಾಗಿದ್ರೂ ಅದು ಹೋಗುತ್ತೆ ಅನ್ನೋ ಕಾರಣಕ್ಕೆ ಹಾಕೋದು. ಸೊ ಈಗೆಲ್ಲ ಒಂದು ಟ್ರೆಂಡ್ ಆಗ್ತಾಯಿದೆ, ಇದನ್ನೆಲ್ಲ ಸುಟ್ಟರೆ ಮನೆ ದೇವಸ್ಥಾನ ಥರ ಸ್ಮೆಲ್ ಬರುತ್ತೆ ಅಂತ. ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ. ಪಚ್ಕರ್ಪೂರದ ಖಂಡಿತ ಸ್ಮೆಲ್ ಬರುತ್ತೆ, ಅದನ್ನೆಲ್ಲೇ ಹಾಕಿದ್ರು ಯಾವಾಗೇ ಹಾಕಿದ್ರು ಸ್ಮೆಲ್ ಬರುತ್ತೆ. ಬೇರೆ ಥರ ಎಲ್ಲ ಸ್ಮೆಲ್ ಅಂದರೆ ತುಂಬ ಹೊತ್ತು ಆ ಥರ ಸ್ಮೆಲ್ ಬರುತ್ತೆ ಅಂತ ಏನೂ ಇಲ್ಲ. ಅಂದರೆ ಕೆಲವೊಬ್ಬರಿಗೆ ಅನಿಸ್ಬೋದು ಸ್ಮೆಲ್ ಬರ್ತಾಯಿಲ್ಲ, ನಮ್ಮ ಮನೆಯಲ್ಲಿ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ ಅಂತ. ಆ ಥರ ಎಲ್ಲ ಏನೂ ಇಲ್ಲ, ದೃಷ್ಟಿ ಹೋಗಲಿ ಅಂತ ಮಾತ್ರ ಇದನ್ನು ಮಾಡೋದು, ಬೇರೆ ಥರ ಎಂತಕ್ಕೂ ಅಲ್ಲ. ಆ ಥರ ಸ್ಮೆಲ್ಲು ಕೂಡ ಬರೋದಿಲ್ಲ. ನನಗೆ ಈ ಥರ ವೀಡಿಯೋಸ್ನೆಲ್ಲ ನೋಡಿ ಶಾಕ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಅದನ್ನೆಲ್ಲ ಸುಟ್ಟು ಅದು ಫುಲ್ಲು ಅದೇ ಪುಡಿ ಆದ್ರೂ ಪರವಾಗಿಲ್ಲ, ಆಗಿಲ್ಲ ಅಂದರೂ ಪರವಾಗಿಲ್ಲ, ಅದೆಷ್ಟು ಸುಡುತ್ತೋ ಅಷ್ಟು ಟೈಮ್ ಇದ್ದರೆ ಪೂರ್ತಿಯಾಗಿ ಸುಟ್ಕೋಬಹುದು. ಸೊ ಅದಾದಮೇಲೆ ಅದರಲ್ಲಿ ಸ್ವಲ್ಪ ಹೊಗೆ ಬರುತ್ತೆ, ಸಾಂಬ್ರಾಣಿ ಹಾಕಿರ್ತೀವಲ್ಲ ಅದು ಹೊಗೆ ಬರುತ್ತೆ. ಸೊ ಅದನ್ನು ಮೂಲೆಗೂ ತೋರಿಸ್ಕೊಳ್ಳೋದು. ಸೊ ಅದೆಲ್ಲ ಆದಮೇಲೆ ನನ್ನ ಮಗನ್ನ ಸ್ಕೂಲಿಗೆ ಬಿಟ್ಟು, ಸೊ ಇಲ್ಲಿ ರಾಯರ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಸೊ ಗುರು ಪೂರ್ಣಿಮೆ ಅಂದ್ರೇ ರಾಯರ ದೇವಸ್ಥಾನ, ದತ್ತಾತ್ರೇಯ, ಬಾಬಾ ಈ ಥರ ದೇವಸ್ಥಾನಕ್ಕೆ ಅಲ್ವಾ ಹೋಗೋದು. ಸೊ ಹಾಗಾಗಿ ಅದು ಅಲ್ಲದೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ರಾಯರ ದೇವಸ್ಥಾನಕ್ಕೆ ಬಂದಿರೋದು. ನೋಡ್ಬೋದು, ನೀವು ಕೂಡ ಅಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ, ನಿಮಗೂ ರಾಯರು ಒಳ್ಳೆಯದನ್ನೇ ಮಾಡಲಿ. ಸೊ ನಾವು ಹೋಗಿದ್ದ ದೇವಸ್ಥಾನದಲ್ಲಿ ರಶ್ಶೇ ಇರಲಿಲ್ಲ, ತುಂಬ ಸುಲಭವಾಗಿ ದರ್ಶನ ಆಯಿತು. ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ದರ್ಶನ ಆಯಿತು ಅಂತ. ಜಂಗುಳಿ ಯಾವುದೂ ಇರಲಿಲ್ಲ. ಅಂದರೆ ಕೆಲವೊಂದು ದೇವಸ್ಥಾನ ಅಂದರೆ ಆವತ್ತಿನ ದಿನ ಅಂದರೆ ಫುಲ್ಲು ರಶ್ ಇರುತ್ತಲ್ವ, ನಾನು ಹಂಗೆ ಅಂದ್ಕೊಂಡೇ ಹೋಗಿದ್ದು ಬೆಳಗ್ಗೆ ಬೇಗ. ಬಟ್ ಆ ಥರ ಯಾವುದೂ ರಶ್ ಎಲ್ಲ ಏನೂ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಬರ್ತಾ ಇಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಇತ್ತು, ಸೊ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡ್ವಿ. ಅಂದರೆ ಇದು ನಾವು ಹೋಗಿದ್ದು ಬೇರೆ ಏರಿಯಾದಲ್ಲಿ, ನಮಗೆ ಗೊತ್ತಿರಲಿಲ್ಲ ಎಕ್ಸಾಕ್ಟಾಗಿ ಇದಾದಮೇಲೆ ಈ ದೇವಸ್ಥಾನ ಸಿಗುತ್ತೆ ಅಂತ. ಹಂಗೆ ಗೊತ್ತಿದ್ದಿದ್ರೆ ಫಸ್ಟು ನಾವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ರಾಯರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ಅದು ಮುಗಿಸ್ಕೊಂಡು ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದಿದ್ದಾಯಿತು. ಎಸ್ ಗೈಸ್, ಅಂದರೆ ಆಗಲೇ ವೀಡಿಯೋನಲ್ಲೆಲ್ಲ ನೋಡಿದ್ರಲ್ಲ. ಸೊ ಇವತ್ತು ಗುರು ಪೂರ್ಣಿಮೆ ಆಗಿದ್ದರಿಂದ ಇದೇ ಫಸ್ಟ್ ಟೈಮ್ ಅಂದರೆ ರಾಘವೇಂದ್ರ ಮಠಕ್ಕೆ ನಾನು ಹೋಗಿದ್ದು. ಅಂದರೆ ಇಷ್ಟು ದಿನ ಗುರು ಪೂರ್ಣಿಮೆಗಳಲ್ಲಿ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು, ಕೆಲವೊಂದು ಸಲ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಿ ಬಂದಿದ್ದಾಯಿತು. ಸೊ ಇವತ್ತು ನಾವು ಹೋಗಿದ್ದು ಮಠದಲ್ಲಿ ಯಾವುದೇ ಥರದ ರಶ್ ಇರಲಿಲ್ಲ, ತೋರಿಸೋದನ್ನೆಲ್ಲ ವೀಡಿಯೋನಲ್ಲಿ ಯಾವುದೇ ಥರ ರಶ್ ಇರಲಿಲ್ಲ. ಆರಾಮಾಗಿ ಫ್ರೀಯಾಗಿ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ನನಗೆ ಕೆಲವೊಂದು ಐಟಮ್ಸ್ಗಳು ಬೇಕಿತ್ತು, ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ದಾಯಿತು. ಅದನ್ನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ. ಕೆಲವೊಂದು ಫ್ಯಾನ್ಸಿ ಐಟಮ್ಸು, ಸೊ ಆ ಥರದ್ದು. ಅಂದರೆ ಕೆಲವೊಂದು ನಾನು ತೊಗೊಂಡು ಬಂದಿದ್ದೀನಿ, ಕೆಲವೊಂದು ಅಮ್ಮ ಮನೇಲಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಸೊ ಶಾಪಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಮ್ಮ ಮನೇಲೆ ಊಟ ಮುಗಿಸ್ಕೊಂಡು ಬಂದಿದ್ದಾಯಿತು. ಬಂದು ದೀಪ ಎಲ್ಲ ಹಚ್ಚಿ
ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಈಗ ಡ್ರೆಸ್ ಚೇಂಜ್ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡೋಕ್ಕೆ ಮುಂಚೆ ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಈ ವಿಡಿಯೋ ಅಂದರೆ ಇಷ್ಟೇ ಆಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.